ತಿಪ್ಟೂರು ತೆಂಗಿನ ತೋಟಗಳ ಸೀಮೆ. ಹಳೆ ಕಾಲದಲ್ಲಿ ಇಲ್ಲಿನ ಜನ ಅಪರೂಪಕ್ಕೊಂದೊಂದ್ಸಲ ತೆಂಗಿನಕಾಯಿನ ವಿಶೇಷ ರೂಪದಲ್ಲಿ ತಿಂತಿದ್ರು. ಹೇಗೆ ನೋಡೋಣ ಬನ್ನಿ. ಇವಾಗ ನಾವು 2 ತೆಂಗಿನಕಾಯಿ ತೊಗೊಂಡಿದ್ದೀವಿ. ಇದನ್ನು ಹಾಗೆ ಸುಟ್ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಅಜ್ಜಿ ಹೇಳಿದರು. ಹೇಗೆ ಅಂತ ನೋಡೋಣ ಬನ್ನಿ. ಸುಮಾರು ನೀವು ಕೆಂಡ ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 1-1.5 ಗಂಟೆ ನೀವು ಕೆಂಡದಲ್ಲೇ ಅದನ್ನು ಕಾಯಿಸಿದಾಗ ಜೋರಾಗಿ ಸದ್ದು ಮಾಡಿ ಅದು ಪಟ್ ಅನ್ನುತ್ತೆ. ನೀವು ಆ ಟೈಮಲ್ಲಿ ಅದನ್ನು ಈಚೆ ತೆಗೆದು ಓಪನ್ ಮಾಡಿ ತಿನ್ನಬೇಕು. ಸರಿ, ನಾವೀಗ ಅದನ್ನು ಕೆಂಡ ಹಾಕಿ ಬಿಟ್ಟಿದ್ದೀವಿ. ಇದು 1-1.5 ಗಂಟೆ ಕಾದ್ಮೇಲೆ ಆಮೇಲೆ ನೋಡೋಣ ರುಚಿ ಹೇಗಿರುತ್ತೆ ಅಂತ. ನಮಗೂ ಗೊತ್ತಿಲ್ಲ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಈ ಸಾಮಾನ್ಯವಾಗಿ ತಿಪ್ಟೂರು ತೆಂಗಿನಕಾಯಿಗಳ ರುಚಿ ಮಾತ್ರ ಎಲ್ಲೂ ಸಿಗೋದಿಲ್ಲ. ಬೇರೆ ನೀವು ಯಾವ ವೆರೈಟಿ ತಿಂದಿರ್ಬೋದು, ಆದರೆ ತಿಪ್ಟೂರು ತೆಂಗಿನಕಾಯಿಗಳ ರುಚಿ ಮಾತ್ರ ಅದ್ಭುತ. ದೇ ಆರ್ ವರ್ಲ್ಡ್ ಕ್ಲಾಸ್ ಕೋಕೋನಟ್ಸ್. ಇನ್ನೂ ತೆಂಗಿನಕಾಯಿಗಳು ಬೇಯ್ತಾ ಇದೆ. 1.5 ಅವರ್ ಆದಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಇವತ್ತು ಬೆಳಗ್ಗೆಯಿಂದ ಬ್ಯುಸಿ ದಿನ. ಒಂದು ಒಳ್ಳೆ ಟೀ ಕುಡಿದು ಮತ್ತೊಂದೆರಡು ಹಾಡು ಕೇಳಿ ಕೊನೆಗೆ ಅಡುಗೆ ಮಾಡ್ಕೊಂಡು ಊಟ ಮಾಡಲೇಬೇಕಲ್ಲ. ಹಾಗಾಗಿ ಅಡುಗೆ ಐಟಮ್ನೆಲ್ಲ ಜೋಡಿಸ್ಕೊಂಡು ಇಟ್ಕೊಳ್ಳೋದಕ್ಕೆ ಈ ದೊಡ್ಡ ಬಾಳೆ ಎಲೆ ಬೇಕು ಅಂತ ಅಂದಿದ್ದಕ್ಕೆ ಇದನ್ನು ಕಿತ್ಕೊಂಡು ರೆಡಿ ಮಾಡ್ಕೊಂಡ್ವಿ. ಇದು ನೋಡಿ, ಈ ಬಾಳೆ ಎಲೆ ಯಾಕೆ ಗೊತ್ತಾ ಬಿಸಿ ಮಾಡ್ತಿರೋದು? ಈ ಬಾಳೆ ಎಲೆ ಬಲ್ತಿದ್ದಾಗ ಅದು ಪಟ್ಟಂತ ಒಡೆದೋಗ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ಬಿಸಿ ಮಾಡಿಟ್ರೆ ಅದು ಸಾಮಾನ್ಯವಾಗಿ ಒಡೆಯೋದಿಲ್ಲ. ಇಟ್ಸ್ ಎನ್ ಏಜ್ ಓಲ್ಡ್ ಫಾರ್ಮರ್ಸ್ ಟೆಕ್ನಿಕ್. ಇವತ್ತಿನ ಸ್ಪೆಷಲ್ ಸೌತೆಕಾಯಿ ಅವಲಕ್ಕಿ. ಈ ಸೌತೆಕಾಯಿ ಅವಲಕ್ಕಿನ ಇತ್ತೀಚೆಗೆ ಲಾಂಚ್ ಆಗಿರೋ ಸರ್ವಾಣಿ ವುಡ್ ಪ್ರೆಸ್ ಸನ್ಫ್ಲವರ್ ಆಯಿಲ್ ಅಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಕಸ್ಟಮರ್ಸು ಈ ವುಡ್ ಪ್ರೆಸ್ ಸನ್ಫ್ಲವರ್ ಆಯಿಲ್ನ ಭಾಳ ಇಷ್ಟಪಡ್ತಾ ಇದ್ದಾರೆ. ನಿಮಗೆ ಬೇಕಂದರೆ ನಮ್ಮ ವೆಬ್ಸೈಟಲ್ಲಿ ಆರ್ಡರ್ ಮಾಡ್ಕೋಬಹುದು. ಕೊನೆಗೆ ಸೂಪರ್ ಆಗಿರೋ ಸೌತೆಕಾಯಿ ಅವಲಕ್ಕಿ ಜೊತೆಗೆ ಸ್ವಲ್ಪ ಅವಲಕ್ಕಿ ಸ್ವೀಟು ರೆಡಿ ಆಯಿತು. ಅಷ್ಟರಲ್ಲಿ ಈ ತೆಂಗಿನಕಾಯಿಗಳು ಬೆಂದು ಒಡೆದೋಗಿತ್ತು. ಅದನ್ನು ತೆಗೆದು ಬಿಡಿಸಿ ತಿಂದಾಗ ತೆಂಗಿನಕಾಯಿ ರುಚಿ ಮಾತ್ರ ವಿಶೇಷವಾಗಿತ್ತು. ರೂಮ್ ಸೇರಿದ್ಮೇಲೆ ಇಷ್ಟು ಒಳ್ಳೆ ದಿನ ಆದಮೇಲೆ ನಾವು ಒಂದು ಒಳ್ಳೆ ಹಾಡು ಹೇಳ್ದೆ ಮುಗ್ಸಕ್ಕಾಗತ್ತಾ? ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ.